ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ, ಪಾಪವನಿಗಿದ ರಕ್ತ ಜಯ, ಶಾಪವನಿಗಿದ ರಕ್ತ ಜಯ, ಜೀವ ನೀಡಿದ ರಕ್ತ ಜಯ, ಜೀವಿಸುವ ದೇವನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ ದಿನಗಳಿಂದ ನಾವು ರಕ್ತದ ಕುರಿತು ಅತಿಯಾಗಿ ಹೆಚ್ಚಾಗಿ ದೇವರ ವಾಕ್ಯದ ಮೂಲಕ ಧ್ಯಾನಿಸುತ್ತಾ ಬಂದಿದ್ದೇವೆ. ಇಂದು ನಾವು ಧ್ಯಾನಿಸುತ್ತಿರುವ ರಕ್ತದ ಒಂದು ವಿಶೇಷ ಗುಣ ಸುವಾಸನೆ. ರಕ್ತದಲ್ಲಿ ವಾಸನೆ ಇದೆಯಾ? ಆ ರಕ್ತದ ಸುವಾಸನೆ ದೇವರ ಸಮೀಪಕ್ಕೆ ಹೋಗುವಾಗ ನಮಗೆ ಎಂಥ ಸ್ವರ್ಗೀಯ ಆಶೀರ್ವಾದಗಳನ್ನು ತಂದುಕೊಡುತ್ತದೆ ಎಂಬುದಾಗಿ ನೆನ್ನೆ ನಾವು ಧ್ಯಾನಿಸಿದೆವು. ರಕ್ತ ಮಾತನಾಡುತ್ತದೆ ಎಂಬುದಾಗಿ, ರಕ್ತದ ಬಲಿ ನಮಗೆ ಒಡಂಬಡಿಕೆಯನ್ನು ಆಶೀರ್ವಾದವನ್ನು ತಂದುಕೊಡುತ್ತದೆ ಎಂಬುದಾಗಿ. ಇಂದು ನಾವು ನೋಡುವ ರಕ್ತದ ಒಂದು ವಿಶೇಷತೆ ಏನೆಂದರೆ ರಕ್ತದಲ್ಲಿ ಸುವಾಸನೆ ಇದೆ. ಆ ರಕ್ತದ ಸುವಾಸನೆ ಸ್ವರ್ಗೀಯ ವರದಾನಗಳನ್ನು ನಮಗೆ ತಂದುಕೊಡುತ್ತದೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಓಕೆ, ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಆದಿಕಾಂಡ 27ನೇ ಅಧ್ಯಾಯ ವಚನ 11 ಮೇಲ್ಪಟ್ಟು ಓದುತ್ತೇನೆ. ಅದಕ್ಕೆ ಯಾಕೋಬನು, ನನ್ನ ಅಣ್ಣನ ಮೈ ತುಂಬ ರೋಮಗಳಿವೆ, ನನ್ನ ಮೈ ಆದರೋ ನುಣುಪಾಗಿದೆ. ಒಂದು ವೇಳೆ ತಂದೆ ನನ್ನನ್ನು ಮುಟ್ಟಿ ನೋಡಿಯಾರು, ನಾನು ಅವರಿಗೆ ವಂಚಕನಾಗಿ ತೋರಿ ಬಂದರೆ ಆಶೀರ್ವಾದಕ್ಕೆ ಬದಲಾಗಿ ಶಾಪ ಬರಮಾಡಿಕೊಳ್ಳುತ್ತೇನೆ ಎಂದನು. ಆಗ ಯಾಕೋಬನ ತಾಯಿ, ಮಗನೇ, ಅವರು ನಿನಗೆ ಶಾಪ ಕೊಟ್ಟರೆ ಆ ಶಾಪ ನನಗಿರಲಿ. ನೀನು ನನ್ನ ಮಾತನ್ನು ಕೇಳಿ ಆ ಮರಿಗಳನ್ನು ತೆಗೆದುಕೊಂಡು ಬಾ ಎಂದಳು. ಇದು ನಮ್ಮೆಲ್ಲರಿಗೂ ಚಿರಪರಿಚಿತವಾದ ಒಂದು ಘಟನೆ. ಏನು? ಯಾಕೋಬ ಮತ್ತು ರೆಬೆಕ್ಕಾ ಅವರಿಗೆ ಇಬ್ಬರು ಮಕ್ಕಳು. ಇಸಾಕ ಮತ್ತು ರೆಬೆಕ್ಕಾ, ಅಬ್ರಹಾಮನ ಮಗ ಇಸಾಕನ ಹೆಂಡತಿ ರೆಬೆಕ್ಕಾ, ಅವರಿಗೆ ಇಬ್ಬರು ಮಕ್ಕಳು, ಯಾಕೋಬ ಮತ್ತು ಏಸಾವ. ಇಸಾಕನಿಗೆ ವಯಸ್ಸಾಗಿದೆ, ಮುಪ್ಪಾಗಿದೆ. ತಾನು ಸಾಯುವುದಕ್ಕೆ ಮೊದಲು ತನ್ನ ಮಕ್ಕಳನ್ನು, ಅದರಲ್ಲೂ ಜ್ಯೇಷ್ಠ ಪುತ್ರನಾದ ಏಸಾವನನ್ನು ಆಶೀರ್ವಾದ ಮಾಡಬೇಕೆಂದು ಏಸಾವನನ್ನು ಕರೆದು ಹೇಳುತ್ತಾನೆ, ನೀನು ಬೇಟೆಯಾಡಿ ನನಗೆ ಇಷ್ಟವಾದ ಮಾಂಸದ ಊಟವನ್ನು ತಂದುಕೊಡು, ನಾನು ಹೊಟ್ಟೆ ತುಂಬ ತಿಂದು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ. ತಂದೆಯ ಆಶೀರ್ವಾದವನ್ನು ದೇವರು ತಥಾಸ್ತು ಎನ್ನುತ್ತಾರೆ. ಆದ್ದರಿಂದ ಮಕ್ಕಳು ತಂದೆ ತಾಯಿಯ ಬಳಿ ಪ್ರತಿನಿತ್ಯ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ಮತ್ತು ಆಧ್ಯಾತ್ಮಿಕ ಪಾಲಕರಾದ, ಆಧ್ಯಾತ್ಮಿಕ ತಂದೆಯಾದ ಗುರುಗಳ ಬಳಿ ಸಹ ನಾವು ಚರ್ಚ್ಗೆ ಹೋಗುವಾಗ ಬಲಿಪೂಜೆ ಮುಗಿದ ನಂತರ ಫಾದರ್ ಬ್ಲೆಸ್ ಮಾಡಿ ಅಂತ ಅವರಿಂದ ನಾವು ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ಕಾರಣ ತಂದೆಯ ಆಶೀರ್ವಾದ ಅಥವಾ ತಾಯಿಯ ಆಶೀರ್ವಾದ ನಮ್ಮ ಜೀವನಕ್ಕೆ ಬಹಳ ಬಹಳ ಮುಖ್ಯವಾದುದೆಂದು ಈ ಘಟನೆಯಲ್ಲಿ ನಾವು ನೋಡುತ್ತೇವೆ. ಓಕೆ, ಸೊ ಏಸಾವ ಏನು ಮಾಡ್ತಾನೆ? ಅವನು ಸ್ವಭಾವತಃ ಬೇಟೆಗಾರ, ಒಳ್ಳೆ ಬೇಟೆಗಾರ. ತನ್ನ ತಂದೆಗೆ ಇಷ್ಟವಾದ ಅಡಿಗೆ ಮಾಡಬೇಕೆಂದು ಅವನು ಬೇಟೆಯಾಡಿ ಪ್ರಾಣಿಯನ್ನು ತರಲು ಅವನು ಕಾಡಿಗೆ ಹೊರಡುತ್ತಾನೆ. ತನ್ನ ಇಷ್ಟಕ್ಕನುಗುಣವಾಗಿ ತನ್ನ ಸ್ವಂತ ಬಲವನ್ನು ಉಪಯೋಗಿಸಿ ಬೇಟೆಗೆ ಹೋಗುತ್ತಾನೆ. ಆದರೆ ಗಂಡನ ಮಾತನ್ನು ಕೇಳಿಸಿಕೊಂಡ ಹೆಂಡತಿಯಾದ ರೆಬೆಕ್ಕಳು, ಚಿಕ್ಕ ಮಗ ಯಾಕೋಬ ಈಗಾಗಲೇ ನಯವಂಚಕ. ಯಾಕೋಬ ಎಂದರೆ ಆ ಹೆಸರಿಗೆ ನಯವಂಚಕ. ಇಲ್ಲಿ ಅವನೇ ಹೇಳ್ತಾನೆ, ನಾನು ತಂದೆ ಸನ್ನಿಧಾನದಲ್ಲಿ ಪಾಪಿಯಾಗಿ ನಯವಂಚಕನಾಗಿ ಕಂಡು ಬಂದರೆ ನನಗೆ ಶಾಪ ಬರುತ್ತದೆ ಎಂಬುದಾಗಿ. ಸೊ ತಾಯಿ ಏನು ಮಾಡುತ್ತೆ? ಮಗನಿಗೆ ಹೇಳುತ್ತೆ, ಮಗನೇ ಬಾ, ನೀನು ಹೋಗಿ ಪಕ್ಕದ ಹಿತ್ತಲಲ್ಲಿರುವ ಕುರಿಹಟ್ಟಿಯಲ್ಲಿ ಅವನು ಮಾಡ್ತಾ ಇದ್ದ ಒಂದು ಕುರಿಯನ್ನು ತೆಗೆದುಕೊಂಡು ಬಾ, ನಾನು ನಿಮ್ಮ ತಂದೆಗೆ ರುಚಿಕರವಾದ ಊಟವನ್ನು ಮಾಡಿಕೊಡುತ್ತೇನೆ. ನೀನು ಹೋಗಿ ಅಣ್ಣನಿಗಿಂತ ಮೊದಲು ನೀನು ಹೋಗಿ ಊಟ ಕೊಟ್ಟು ಆಶೀರ್ವಾದವನ್ನು ಪಡೆದುಕೋ ಎಂಬುದಾಗಿ. ಯಾಕೋಬ ಹೇಳ್ತಾನೆ, ನನ್ನ ಮೈ ನುಣುಪಾಗಿದೆ, ನನ್ನ ಅಣ್ಣ ಏಸಾವನ ಮೈ ರೋಮ ಉಳ್ಳದ್ದು. ಒಂದೊಮ್ಮೆ ತಂದೆ ನನ್ನನ್ನು ಮುಟ್ಟಿ ನೋಡಿ ನಾನು ಯಾರೆಂದು ಕಂಡುಕೊಂಡರೆ ಮೊದಲೇ ಅವನು ನಯವಂಚಕ, ಅಣ್ಣನಿಗೆ ಅನೇಕ ಮೋಸ ಮಾಡಿದವನು ಅಲ್ವಾ. ಓಕೆ, ಅದೊಂದು ಕಡೆ ಇರಲಿ. ನೋಡಿ ನನಗೆ ಶಾಪ ಬಂದರೆ ನಾನೇನು ಮಾಡಲಿ? ಆಗ ತಾಯಿಯಾದ ರೆಬೆಕ್ಕಳು ಹೇಳುತ್ತಾಳೆ, ಆ ಶಾಪ ನನಗಿರಲಿ. ಪ್ರೇಸ್ ದ ಲಾರ್ಡ್.
ಹಾಲೆಲುಯ. ಎಂಥ ಅದ್ಭುತಕರವಾದ ವಚನ ನೋಡಿ. ಗಲಾತ್ಯ 3:13 ನಾವು ನೋಡುತ್ತೇವೆ. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವ ಎಲ್ಲ ಶಾಪಗಳಿಂದ ಪ್ರಭು ಯೇಸು ನಮ್ಮನ್ನು ಬಿಡುಗಡೆ ಮಾಡಿದರು. ಈ ಧರ್ಮಶಾಸ್ತ್ರದಲ್ಲಿ ಲಿಖಿತವಾದ ಎಲ್ಲ ಶಾಪಗಳನ್ನು ಪ್ರಭು ಯೇಸು ತನ್ನ ಶರೀರದಲ್ಲಿ ಹೊತ್ತುಕೊಂಡು ಧರ್ಮಶಾಸ್ತ್ರದಲ್ಲಿ ಉಳಿದಿರುವ ಎಲ್ಲ ಆಶೀರ್ವಾದಗಳನ್ನು ತನ್ನ ಮಕ್ಕಳಿಗೆ ನೀಡಿದ್ದಾರೆ. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ನನ್ನ ಶಾಪವನ್ನು ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ತೆಗೆದುಕೊಂಡು ಧರ್ಮಶಾಸ್ತ್ರದ ಎಲ್ಲ ಆಶೀರ್ವಾದಗಳನ್ನು ನನಗೂ ನನ್ನ ಸಂತತಿಗೂ ಅನುಗ್ರಹಿಸಿದ್ದಾರೆ. ಆಮೇನ್ ಎಂದು ಟೈಪ್ ಮಾಡುವ, ವಿಶ್ವಾಸದಿಂದ ಅರಿಕೆ ಮಾಡುವವನು ಅದನ್ನು ಪಡೆದುಕೊಳ್ಳುತ್ತಾನೆ. ಸೊ ತಾಯಿ ರೆಬೆಕ್ಕಳು ಹೇಳುತ್ತಾಳೆ, ಆ ಶಾಪ ನನಗಿರಲಿ. ನಿಮ್ಮಪ್ಪ ಶಾಪ ಕೊಟ್ಟರೆ ನನಗೆ, ಆಶೀರ್ವಾದ ಕೊಟ್ಟರೆ ನಿನಗೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಇದು ರೆಬೆಕ್ಕಳು ಒಂದು ರೀತಿ ಪವಿತ್ರಾತ್ಮರ ರೀತಿಯಲ್ಲಿ ಯಾಕೋಬನನ್ನು ಪ್ರಿಪೇರ್ ಮಾಡಿ ತಂದೆಯ ಆಶೀರ್ವಾದಕ್ಕೆ ಪಡೆದುಕೊಳ್ಳುವಂತೆ ಮುನ್ನಡೆಸುತ್ತಾಳೆ, ಗೈಡ್ ಮಾಡುತ್ತಾಳೆ, ಮಾರ್ಗದರ್ಶನ ತೋರುತ್ತಾಳೆ. ಆಗಲೂ ಹೇಳುತ್ತಾನೆ, ಅಮ್ಮ ನಾನು ಹೇಗೆ ಹೋಗಲಿ ತಂದೆ ಹತ್ರ? ಆಗ ಆಕೆ ಏನು ಮಾಡುತ್ತಾಳೆ? ತನ್ನ ದೊಡ್ಡ ಮಗ ಜ್ಯೇಷ್ಠ ಸಹೋದರ ಏಸಾವನ ಬಟ್ಟೆಗಳನ್ನು ತೆಗೆದುಕೊಂಡು ಬಂದು ಯಾಕೋಬನ ಮೇಲೆ ಹೊದಿಸಿ ಬಿಡುತ್ತಾಳೆ. ಈಗ ನೋಡಿ, ಪ್ರತಿಯೊಬ್ಬರಿಗೂ ಅವರವರ ಒಂದು ಬೆವರಿನ ವಾಸನೆ ಉಂಟು, ಅಥವಾ ಅವರ ಚರ್ಮದ ವಾಸನೆ ಅನ್ಬೋದು, ಅವರ ರಕ್ತದ ವಾಸನೆ ಉಂಟು. ಸೊ ಈ ಏಸಾವನ ಬಟ್ಟೆಯಲ್ಲಿ ಅವನದೇ ಆದ ಒಂದು ವಾಸನೆ ಇತ್ತು. ತಾಯಿ ಮಾಡಿಕೊಟ್ಟ ಅಡಿಗೆಯನ್ನು ತೆಗೆದುಕೊಂಡು ಯಾಕೋಬನು ತಂದೆಯ ಬಳಿ ಹೋಗುತ್ತಾನೆ. ಮತ್ತೆ ತನ್ನ ಮೈ ಮೇಲೆ ಯಾರ ಬಟ್ಟೆ ಹಾಕೊಂಡಿರ್ತಾನೆ? ಅಣ್ಣ ಏಸಾವನ ವಸ್ತ್ರಗಳನ್ನು ಹಾಕೊಂಡಿರ್ತಾನೆ. ಇದು ಬಹಳ ಗಮನದಲ್ಲಿಡಬೇಕಾದ ಅಂಶ. ನಮಗೆ ಜ್ಯೇಷ್ಠ ಸಹೋದರ, ನಮ್ಮ ಹಿರಿಯ ಸಹೋದರ ಯೇಸು ಆಗಿದ್ದಾರೆ. ತಂದೆಯ ಬಳಿ ನಾವು ಹೋಗುವಾಗ ವೈಲೆಟ್ ಮೇರಿ ಅನ್ನೋ ಹೆಸರಿನಲ್ಲಿ ನಾನು ಹೋಗುವುದಿಲ್ಲ. ಬದಲಿಗೆ ನನ್ನ ಮೇಲೆ ನನ್ನ ಜ್ಯೇಷ್ಠ ಸಹೋದರ, ಹಿರಿಯ ಸಹೋದರ ಯೇಸು ಕ್ರಿಸ್ತರ ರಕ್ತದ ವಸ್ತ್ರವನ್ನು ನನ್ನ ಮೇಲೆ ಹಾಕಲಾಗುವಾಗ, ನಾನು ತಂದೆಯ ಬಳಿ ಹೋಗಿ ನಿಲ್ಲುವಾಗ ನಾನು ವೈಲೆಟ್ ಮೇರಿಯಾಗಿ ನಿಲ್ಲುವುದಿಲ್ಲ, ಯೇಸುವಾಗಿ ನಿಂತು ದೇವರ ಆಶೀರ್ವಾದಕ್ಕೆ ಬಾಧ್ಯಸ್ಥಳಾಗುತ್ತೇನೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಧ್ಯಾನಿಸೋಣ ಅದನ್ನು. ಇಬ್ರಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ. ಯೇಸುವೇ ಸ್ತೋತ್ರ. ಹಾಲೆಲೂಯ. ಇಬ್ರಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಚನ 11. ಪವಿತ್ರಗೊಳಿಸುವವನಿಗೂ ಪವಿತ್ರರಾಗುವವರಿಗೂ ಒಬ್ಬನೇ ತಂದೆ. ನಮ್ಮನ್ನು ಪವಿತ್ರಗೊಳಿಸುವವರು ಯಾರು? ಪ್ರಭು ಯೇಸು. ಪ್ರಭು ಯೇಸುವಿನ ರಕ್ತ. ಪವಿತ್ರರಾಗುವವರು ನಾವಾಗಿದ್ದೇವೆ. ಯೇಸುವಿಗೂ, ಪವಿತ್ರಗೊಳಿಸುವ ಯೇಸುವಿಗೂ, ಶುದ್ಧೀಕರಿಸಲ್ಪಡುವ ನಮಗೂ ಒಬ್ಬರೇ ತಂದೆ. ಈ ಕಾರಣ ಪವಿತ್ರಗೊಳಿಸುವ ಯೇಸು ಪವಿತ್ರರಾಗುವವರನ್ನು ನನ್ನ ಸಹೋದರರು ಎಂದು ಕರೆಯಲು ನಾಚಿಕೆ ಪಡಲಿಲ್ಲ. ಅರ್ಥ ಆಯ್ತಾ? ನಮಗೊಬ್ಬ ಜ್ಯೇಷ್ಠ ಸಹೋದರನಿದ್ದಾನೆ, ನನಗೊಬ್ಬ ಅಣ್ಣ ಇದ್ದಾನೆ. ಆ್ಯಕ್ಚುಲಿ ಮನೆಯಲ್ಲಿ ತಂಗಿ ತಮ್ಮಂದ್ರಿಗೆಲ್ಲ ಅಣ್ಣ ಇದ್ದರೆ ಒಂದು ತಂದೆ ಸಮಾನ. ಕೇರ್ ಟೇಕರ್, ಗೈಡ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು, ತಪ್ಪು ಮಾಡಿದಾಗ ತಿದ್ದೋದು, ಹೌದಲ್ವಾ? ಅಣ್ಣ. ಸಹೋದರರು ಎಂದು ಕರೆಸಿಕೊಳ್ಳಲು ನಾಚಿಕೆ ಪಡಲಿಲ್ಲ. ಸಾರುವೆನು ನನ್ನ ಸೋದರರಿಗೆ ನಿನ್ನ ನಾಮದ ಮಹಿಮೆಯನ್ನು. ಸೊ ನಮ್ಮ ಜ್ಯೇಷ್ಠ ಸಹೋದರ ಯಾರಾಗಿದ್ದಾರೆ? ಪ್ರಭು ಯೇಸು ಆಗಿದ್ದಾರೆ. ನಾವೆಲ್ಲರೂ ಅವರ ಸಹೋದರ ಸಹೋದರಿಯರಾಗಿದ್ದೇವೆ. ಓಕೆ, ಇಲ್ಲಿ ಯಾಕೋಬ ಅಣ್ಣನ ವಸ್ತ್ರವನ್ನು ಹಾಕಿಕೊಂಡು ತಾಯಿ ಮಾಡಿಕೊಟ್ಟ ಅಡಿಗೆಯನ್ನು ತೆಗೆದುಕೊಂಡು, ಅವನ ಹೆಸರೇ ನಯವಂಚಕ, ಅವನ ಹೆಸರೇ ಪಾಪದ ಕೆಲಸಗಳು. ನಾವು ಸಹ ಯಾಕೋಬನಂತೆ ಜೀವಿಸಿದವರು, ಹೌದಲ್ವಾ? ನಮ್ಮಲ್ಲಿ ನಯವಂಚಕ ಇದೆ, ಪಾಪದ ಸ್ವಭಾವ ಇದೆ, ಮೋಸದ ಸ್ವಭಾವ ಇದೆ. ನಾವು ಯಾಕೋಬರೇ ಆಗಿದ್ದೇವೆ. ಆದರೆ ಶಾಪಗ್ರಸ್ತನಾಗಿದ್ದ ಯಾಕೋಬನನ್ನು ಇಸ್ರಾಯೇಲ ಎಂದು ದೇವರು ಮಾರ್ಪಡಿಸಿದರು. ಆದ ಕಾರಣ ನಾವು ಇಸ್ರಾಯೇಲರು ಎಂದು ಕರೆಯಲ್ಪಟ್ಟೆವು. ದೇವರಲ್ಲಿ ನಾವು ಪ್ರಭುಗಳಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ. ಓಕೆ, 25ನೇ ವಚನ. ಆಗ ಇಸಾಕನು
ಊಟ ಮಾಡಲು ಆ ಬೇಟೆ ಮಾಂಸವನ್ನು ತಂದು ಬಡಿಸು, ಆಮೇಲೆ ನಿನ್ನನ್ನು ನೋಡಿ 21ನೇ ವಚನ. ಆಗ ಈಸಾಕನು ಅವನಿಗೆ, ಮಗನೇ ಹತ್ತಿರಕ್ಕೆ ಬಾ, ನನ್ನ ಮಗನೋ ಅಲ್ಲವೋ ಎಂದು ಮುಟ್ಟಿ ತಿಳಿದುಕೊಳ್ಳಬೇಕು ಎಂದನು. ನೋಡಿ, ತಂದೆ ವಯಸ್ಸಾಗಿದೆ, ಕಣ್ಣು ಕಾಣಿಸ್ತಾ ಇಲ್ಲ, ಆದರೂ ಮುಟ್ಟಿ ನೋಡೋಣ, ಆಶೀರ್ವಾದ ಮಾಡೋದಕ್ಕೆ ಮೊದಲು ಬೇರೆಯವ್ರಿಗೆ ಹೋಗ್ಬಿಡ್ಬಾರ್ದು, ಅಪಾತ್ರವಾಗಬಾರದು. ತಂದೆಯ ಮಾತಿನಿಂದ ಬಂದ ಆಶೀರ್ವಾದವನ್ನು ಯಾರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ, ಅದನ್ನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ ವಚನ 20ರಲ್ಲಿ ನಾವು ನೋಡ್ತೇವೆ. ಸೊ ಮಗನೇ ಹತ್ತಿರಕ್ಕೆ ಬಾ, ನೀನು ನನ್ನ ಮಗನೋ ಅಲ್ಲವೋ ಎಂದು ಮುಟ್ಟಿ ತಿಳಿದುಕೊಳ್ಳಬೇಕು ಎಂದನು. ಯಾಕೋಬನು ಹತ್ತಿರಕ್ಕೆ ಬಂದಾಗ ತಂದೆ ಈಸಾಕನು ಅವನನ್ನು ಮುಟ್ಟಿ ನೋಡಿ, ಸ್ವರವೇನೋ ಯಾಕೋಬನ ಸ್ವರ, ಆದರೆ ಕೈ ಏಸಾವನ ಕೈ ಎಂದುಕೊಂಡರು. ಬಹುಶಃ ಅವರ ತಾಯಿ ಏನು ಮಾಡಿರಬೇಕು, ಅವನ ಮೇಲೆ ಆ ಕುರಿಮರಿಯ ಬಲಿ ಕೊಟ್ಟ ಕುರಿಮರಿಯ ಚರ್ಮವನ್ನು ಸಹ, ರೋಮ ಕೈ ಮುಟ್ಟುವಾಗ ರೋಮಗಳು ಸಿಗ್ಲಿ ಅಂತ ಚರ್ಮವನ್ನು ಹೊದಿಸಿರಬೇಕು. ಚರ್ಮದ ವಸ್ತ್ರ ಎಂದು ಧ್ಯಾನಿಸಿದೆವು. ಇಲ್ಲೂ ಇವನಿಗೆ ಕೈಯೆಲ್ಲ ರೋಮಗಳು ಬರುವಂತೆ ಮಾಡಿದರು. ಯಾಕೋಬನ ಕೈಗಳು ಅವನ ಅಣ್ಣನ ಕೈಗಳಂತೆ ರೋಮಮಯವಾಗಿ ಇದ್ದುದರಿಂದ ಈಸಾಕನು ಅವನ ಗುರುತನ್ನು ತಿಳಿಯಲಾರದೆ ಅವನನ್ನು ಆಶೀರ್ವದಿಸಿದನು. ಪ್ರೈಸ್ ದ ಲಾರ್ಡ್. ಆದರೂ ಮರಳಿ, ನೀನು ನಿಶ್ಚಯವಾಗಿ ನನ್ನ ಮಗ ಏಸಾವನೋ ಎಂದು ಕೇಳಿದನು. ಯಾಕೋಬನು ಹೌದು ಎಂದು ಉತ್ತರ ಕೊಟ್ಟ. ಆಗ ಈಸಾಕನು, ಊಟ ಮಾಡಲು ಆ ಬೇಟೆ ಮಾಂಸವನ್ನು ತಂದು ಕೊಡು ಎಂದು ತಿರ್ಗಾ ಹೇಳ್ತಾನೆ. ಮಗನೇ, ಹತ್ತಿರ ಬಂದು ನನಗೆ ಮುತ್ತು ಕೊಡು. ತಂದೆಗೆ ಡೌಟು, ಸ್ವರ ಯಾಕೋಬನ ಥರ ಇದೆ, ಮೈ ಮುಟ್ಟಿದ್ರೆ ರೋಮವಿದೆ, ಇವನ ಹಾಕಿರುವ ವಸ್ತ್ರ, ಇವನು ಹಾಕಿರುವ ರೋಮಗಳಿದೆ, ಏಸಾವನ ಶರೀರ ಥರ ಕಂಡು ಬರ್ತಾ ಇದೆ. ಆದರೂ ತಂದೆ ಆಶೀರ್ವಾದಕ್ಕೆ ಮೊದಲು ಎಷ್ಟು ಯೋಚನೆ ಮಾಡ್ತಾರೆ ನೋಡಿ. ತಿರ್ಗಾ ಹತ್ತಿರಕ್ಕೆ ಬಾ. 27ನೇ ವಚನ, ಆದಿಕಾಂಡ 27:27. ಈಸಾಕನು ಅವನ ಉಡುಗೆ ತೊಡುಗೆಗಳ ಸುವಾಸನೆಯನ್ನು ಮೂಸಿ ನೋಡಿ. ಯಾಕೋಬನು ಹಾಕಿಕೊಂಡಿದ್ದ ತನ್ನ ಜ್ಯೇಷ್ಠ ಸಹೋದರ ಏಸಾವನ ಉಡುಗೆ ತೊಡುಗೆ, ಅದರಲ್ಲಿ ಬಂದಂಥ ಸುವಾಸನೆಯನ್ನ ಗಮನಿಸಿ ಹೀಗೆಂದು ಆಶೀರ್ವಾದ ಮಾಡಿದನು. ಪ್ರೈಸ್ ದ ಲಾರ್ಡ್. ಆ ವಸ್ತ್ರದ ವಾಸನೆ, ಆವಾಗ ಸ್ವರ್ಗದ ದೇವರು ನಿನ್ನನ್ನು ಆಶೀರ್ವದಿಸಲಿ ಎಂದು ಪೂರ್ಣ ಹೃದಯದಿಂದ, ಮುಂದಿನ ವಚನ ತುಂಬ ಚೆನ್ನಾಗಿದೆ, ಓಕೆ, ಅದು ಆಮೇಲೆ ಓದಿ, ಆಶೀರ್ವಾದ ಮಾಡಿ ಬಿಡ್ತಾನೆ. ಇವನು ಆಶೀರ್ವಾದ ತಗೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಅಂದರೆ ಇವತ್ತು ನಾವು ಸಹ ಯಾಕೋಬನ ರೀತಿಯಲ್ಲಿ ಪಾಪಿಗಳು, ಆದರೆ ತಂದೆ ದೇವರ ಆಶೀರ್ವಾದಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡಿದ್ದು ನಮ್ಮ ಜ್ಯೇಷ್ಠ ಸಹೋದರ ಪ್ರಭು ಯೇಸುವಿನ ವಸ್ತ್ರ, ರಕ್ತಸಿಕ್ತವಾದ ವಸ್ತ್ರ. ಜಕಾರ್ಯ 3:1-6 ಸ್ವರ್ಗದಲ್ಲಿ ಸರ್ವೇಶ್ವರನ ಸಿಂಹಾಸನದ ಎದುರುಗಡೆ ಯೆಹೋಶುವ ಯಾಜಕ ನಿಂತಿರ್ತಾನೆ. ಅವನ ಪಕ್ಕದಲ್ಲಿ ಸೈತಾನ ಬಂದು ನಿಂತಿದ್ದಾನೆ. ದೇವರು ನೋಡಿದರು, ಸೈತಾನ ಇಲ್ಲಿ ಬಂದು ನಿಂತುಕೊಳ್ಳಲು ಎಷ್ಟು ಧೈರ್ಯ. ಯೆಹೋಶುವ ಯಾರು? ದೇವರಿಂದ ಅಭಿಷೇಕಿಸಲ್ಪಟ್ಟ ಯಾಜಕ. ಆದರೆ ಸರ್ವೇಶ್ವರ ನೋಡುವಾಗ ಆ ಯಾಜಕನ ವಸ್ತ್ರಗಳು ಅಶುದ್ಧವಾಗಿದ್ದವು, ಮಲಿನವಾಗಿದ್ದವು, ಪಾಪದಿಂದ ರಕ್ತ ಅಶುದ್ಧವಾಗಿದ್ದವು. ಆಗ ದೇವರು ತನ್ನ ದೂತನಿಗೆ ಹೇಳುತ್ತಾರೆ, ಅವನ ಕೊಳಕಾದ ಅಶುದ್ಧವಾದ ಮಲಿನವಾದ ವಸ್ತ್ರವನ್ನು ತೆಗೆದು ಶ್ರೇಷ್ಠವಾದ ವಸ್ತ್ರವನ್ನು ಅವನ ಮೇಲೆ ಹಾಕು. ರಕ್ಷಣೆ ಎಂಬ ವಸ್ತ್ರ, ಆ ರಕ್ಷಣೆ ಎಂಬ ಬಿಳುಪಾದ ವಸ್ತ್ರ, ಯೇಸುವಿನ ರಕ್ಷಣೆ, ನನ್ನ ಯೇಸು ನನ್ನ ರಕ್ಷಕ, ಆ ರಕ್ಷಕನ ವಸ್ತ್ರವನ್ನು, ರಕ್ತಸಿಕ್ತವಾದ ವಸ್ತ್ರವನ್ನು ಹಾಕಿದಾಗ ಸೈತಾನ ಅಲ್ಲಿಂದ ಹೊರಟು ಹೋದ. ಸೈತಾನನಿಗೆ ಅಲ್ಲಿ ಸ್ಥಳವಿಲ್ಲದಂತಾಯಿತು. ಎಫೆಸ 5:2 ನಾವು ನೋಡ್ತೇವೆ, ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ತನ್ನನ್ನೇ ಸುವಾಸನೆ ಭರಿತ ಕಾಣಿಕೆಯಾಗಿ ಬಲಿಯಾಗಿ ದೇವರಿಗೆ ಸಮರ್ಪಿಸಿದರು. ಆ ವಾಸನೆಯಿಂದ ತೃಪ್ತರಾದ ದೇವರು ಶಾಪವನ್ನೆಲ್ಲ ಯೇಸು ತೆಗೆದುಕೊಂಡು ಆಶೀರ್ವಾದವನ್ನು ನಮಗೆ ಅನುಗ್ರಹಿಸಿಕೊಟ್ಟರು. ನನ್ನ ಯೇಸು ನನ್ನ ಜ್ಯೇಷ್ಠ ಸಹೋದರ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ಸಮಯದಲ್ಲಿ ವಿಶೇಷವಾಗಿ ಯೇಸುವೆ, ಯಾಕೋಬನು ನಯವಂಚಕನಾಗಿದ್ದನು, ಪಾಪದ ಮೇಲೆ ಪಾಪ ಮಾಡಿ ದ್ರೋಹಿಯಾಗಿದ್ದನು, ಶಾಪಗ್ರಸ್ತನಾಗಿದ್ದನು. ಆದರೆ ತನ್ನ ತಾಯಿಯ ಮಾರ್ಗದರ್ಶನದಲ್ಲಿ, ಪವಿತ್ರಾತ್ಮರ ಮುನ್ನಡೆಸಲ್ಪಡುವಿಕೆಯಲ್ಲಿ, ರಕ್ಷಣೆಯ ಹಾದಿಯಲ್ಲಿ ಅವನು ಮುನ್ನಡೆದಾಗ ಆ ರಕ್ತದ ಹೊದಿಕೆ, ಯೇಸುವಿನ ರಕ್ತದ ಹೊದಿಕೆ ನಮ್ಮ ಮೇಲೆ ಬೀಳುವಾಗ
ತಂದೆಯ ಸ್ಥಳದಲ್ಲಿ ಹೋಗಿ ನಿಲ್ಲುವಾಗ, ತಂದೆಯ ಬಳಿ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳಲು ಹೋಗುವಾಗ, ನಾವು ನಮ್ಮ ಸ್ವಂತ ಕಾರ್ಯಗಳಿಂದಲ್ಲ, ಸ್ವಂತ ಹೆಸರಿನಿಂದಲ್ಲ, ನಾನು ಅಳಿದು ಆತನು ಮಹಿಮೆ ಹೊಂದುವಂತೆ ಮತ್ತೊಬ್ಬ ಯೇಸುವಾಗಿ ನಾವು ಹೋಗಿ ನಿಲ್ಲುತ್ತೇವೆ. ನಮ್ಮ ಮೇಲೆ ಇರುವಂಥ ಆ ರಕ್ತದ ವಸ್ತ್ರ, ರಕ್ಷಣೆ ಎಂಬ ವಸ್ತ್ರ, ಅದರ ಸುವಾಸನೆಯನ್ನು ನೋಡಿ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಸಕಲ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವ ಸಕಲ ಶಾಪದ ಕಟ್ಟುಗಳಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು, ಸಂತತಿ ಸಂತಾನವನ್ನು ಬಿಡುಗಡೆ ಮಾಡಿದ ಆ ರಕ್ಷಣೆಯ ವಸ್ತ್ರ, ರಕ್ತಸಿಕ್ತವಾದ ಯೇಸುವಿನ ವಸ್ತ್ರಕ್ಕೆ ಮಹಿಮೆಯಾಗಲಿ. ದೇವರ ಆ ಮಹಿಮೆಯ ವಸ್ತ್ರ ನಮ್ಮ ಮೇಲೆ ಹೊದಿಕೆಯಾಗಿ ಹಾಕಲ್ಪಡುವಂತೆ, ಆಶೀರ್ವಾದಕ್ಕೆ ನಮ್ಮ ಸಂತತಿ ಸಂತಾನ ಬಾಧ್ಯಸ್ಥರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು. ನಮಗೊಬ್ಬ ಅಣ್ಣನಿದ್ದಾನೆ, ಧೈರ್ಯವಾಗಿರಿ. ನನ್ನ ಯೇಸು ನನ್ನ ರಕ್ಷಕ.